ಏನು RSS ಬಗ್ಗೆ ಹಾಗೂ ಏನು ಪ್ರಿಯಾಂಕ ಖರ್ಗೆ ಅವರು ಏನು ಗೃಹ ಸಚಿವರು ಆದ ನಂತರ ಈ ದೇಶದಲ್ಲೇ ಏನು ಸಂಚಲನ ಮೂಡಿದೆಯಲ್ಲ, ಈ ದೇಶದಲ್ಲಿ ಸಂಚಲನ ಮೂಡಿದ ನಂತರ RSSದವ್ರಿಗೆ ನೆಮ್ಮದಿನೇ ಇಲ್ಲಾರ್ದಂಗೆ ಆಗ್ಯದ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಯಾವುದೇ ಒಂದು ರಿಜಿಸ್ಟರ್ ಮಾಡಬೇಕಾಗ್ತದೆ. ಯಾಕಂದ್ರೆ 7 ಮಂದಿ ಇದ್ದಕ್ಕಿಂದ ಯಾವುದೇ ಒಂದು ಸಂಘ ಮತ್ತು ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಅದನ್ನು ಸಂಘವನ್ನು ಸರ್ಕಾರ ಅಧೀನದಲ್ಲಿದ್ದಂಥ DR ಆಫೀಸಲ್ಲಿ ಹೋಗಿ ನೋಂದಣಿ ಮಾಡಬೇಕಾಗ್ತದೆ. ಜಿಲ್ಲಾವಾರ ರಾಜ್ಯದಲ್ಲೇನು ಮಾಡೋದಕ್ಕಿಂತ ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ದೇಶದಲ್ಲಿ ಮಾಡಬೇಕಾದ್ರೆ ರಾಷ್ಟ್ರದಲ್ಲಿ ಮಾಡಿಕಿಂದ ಸಂಘ ರಿಜಿಸ್ಟರ್ ಮಾಡಿ ಅದನ್ನು ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರೇ ಅದನ್ನು ಒಂದು ಕಾನೂನು ಚೌಕಟ್ಟಿನಲ್ಲಿ ಇರಬೇಕಾಗ್ತದೆ. ಈಗ ನಮ್ಮ ದೇಶದಲ್ಲಿ ಸರ್ಕಾರಗಳು ಹೆಂಗದಪ್ಪ ಅಂದ್ರೆ ಯಾವ ಜಿಸ್ಕಿ ಲಾಟಿ ಉಸ್ಕಿ ಬೇಸ್ ಲಾಟಿ ಹಿಡ್ಕೊಂಡು ಓಣಿ ತಿರುಗಾಡೋದು, ಸಿಟಿಯಲ್ಲಿ ತಿರುಗಾಡೋದು, ಭಯ ಹುಟ್ಟೋದಿಲ್ಲ ಜನರಿಗೆ. ಹೀಗಾಗಿ ಅದ್ರ ರಿಜಿಸ್ಟ್ರೇಷನ್ ಮಾಡಿದ್ರೆ ಮುಂಚೂಣಿ ಯಾರು ಇರ್ತಾರ ಅವ್ರ ಮ್ಯಾಗ ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಒಂದು ಘಟನೆ ಆದರೂ ಅದಕ್ಕೆ ಅವ್ರ ಮ್ಯಾಗ ಕಾನೂನು ಕ್ರಮ ತಗೋಬೇಕಾಗ್ತದೆ. ಅದಕ್ಕೆ ಸಂವಿಧಾನಕ್ಕೆ ಮತ್ತು ಏನಪ್ಪ ಈ ದೇಶದಲ್ಲಿ ಸಂವಿಧಾನ ಏನಿದೆಯಲ್ಲ ಎಲ್ಲ ಜನಾಂಗದ ಎಲ್ಲ ಧರ್ಮದವ್ರಿಗಿದೆ. ಹಾಗೆ RSS ಈ ದೇಶದ ಏನು ರಾಷ್ಟ್ರೀಯ ಏನೋ ಒಂದು ಹೇಳ್ತಾ ಇದೆಯಲ್ಲ, ನಾವು ರಾಷ್ಟ್ರ ಅಭಿಮಾನಿಗಳು ಭಾಳ ಅಂತೇಳಿ ಸಂವಿಧಾನ ಮುಖಾಂತರ ಯಾಕೆ ಅವರು ಮಾಡ್ತಾ ಇಲ್ಲ? ಪ್ರಿಯಾಂಕ್ ಖರ್ಗೆ ಅವರು ಏನು ಒಂದು ನಿಲುವು ತೊಗೊಂಡಾರಲ್ಲ, ಅದು ನಮ್ಮ ಈಗ ಸಮಾನ ದೃಷ್ಟಿ ಒಳಗೆ ಸಮಾನತೆ ಬಯಸೋರು, ಏನು ಈ ದೇಶವನ್ನು ಉಳಿಬೇಕಂತ ಅನ್ನೋಂಥ ಜನ ಅವ್ರ ಹಿನ್ನೆಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಈಗ ಏನೇ ಇದ್ದರೂ RSSದವ್ರು ಈಗ ಜಿಲ್ಲಾನೇ ಆಗಲಿ ರಾಜ್ಯದಲ್ಲೇ ಆಗಲಿ ಅದು ನೋಂದಣಿ ಆಗಬೇಕು. ಯಾಕಂದ್ರೆ ಈಗ RSSದಲ್ಲಿ ಯಾರಪ್ಪ ಅದಾರಪ್ಪ ಗೊತ್ತದ? ಶೂದ್ರ ಅಂದ್ರೆ ಏನು ಎಲ್ಲರೂ ಏನು ತಿಳ್ಕೊತಾರೆ? ದಲಿತರಲ್ಲಪ್ಪ. ಶೂದ್ರ ಅಂದ್ರೆ ಲಿಂಗಾಯತ ಕಮ್ಯುನಿಟಿ, ಅತಿ ಶೂದ್ರ ಅಂದ್ರೆ ದಲಿತರು. ಹೀಗಾಗಿ ನೀವು ಶೂದ್ರರು ಏನದಿರಿ, ನಿಮ್ಮ ಈ ದೇಶದ ನಿಮ್ಗೆ ಈ ನಿಲುವು ಏನದ, ಈ ದೇಶದ ಏನು ನಿಮಗೆ ಇದು ಕೊಟ್ಟದ ಅನ್ನೋದು ನೀವು ತಿಳ್ಕೊಬೇಕು. ಯಾಕಂದ್ರೆ ಇತಿಹಾಸವನ್ನು ಬಲ್ಲವನು ಇತಿಹಾಸ ಸೃಷ್ಟಿ ಮಾಡ್ತಾನೆ ಹೇಳ್ತಾರೆ. ಯಾಕಂದ್ರೆ ಕ್ವಶನ್ ಮಾಡೋ ಹಕ್ಕಿದೆ ಎಲ್ಲರಿಗೆ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಸಂವಿಧಾನದಲ್ಲಿ ಮಾತಾಡುವ ಹಕ್ಕಿದೆ. ಹೀಗಾಗಿ ಅವ್ರು ಕಾನೂನು ಚೌಕಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಎಲ್ಲರಿಗೆ ಅವ್ರಿಗೆ ಒಂದು ಸಪೋರ್ಟ್ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.